ಏನು ಕಾರ್ಯಕರ್ತರ ಉದ್ದೇಶಿಸಿಕೊಂಡು ಇವಾಗ ತಾನೇ ಜಿಲ್ಲಾ ಉಸ್ತುವಾರಿ ಸಚಿವರು ಹೊರಗಡೆ ಬಂದಿದ್ದಾರೆ. ಜಿಲ್ಲಾ ಉಸ್ತುವಾರಿಗಳ ಸಚಿವರು ಒಂಥರ ಏನು ಮೇಲೆ ಮೇಲೆ ಕಾರ್ಯಕರ್ತರೆ ಏನ್ ಕ್ರೇಜು ರಾಯಬಾಗ್ ಜನತೆಗೆ ಏನು ಒಂಥರ ಸರ್ಪ್ರೈಸ್ ಕೊಡ್ತಾರಂತ ಅವ್ರಿಗೆ ಕೇಳೋಣ ಸರ್. ಸರ್ಪ್ರೈಸ್ ಏನಿಲ್ಲ, ಯಾಕಂದ್ರೆ ನಮ್ ಡ್ಯೂಟಿ ಅದು. ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು MP ಆದವರು, ಶಾಸಕರಾದವರು ಜನಸಂಪರ್ಕದಿಂದ ಇರಬೇಕು. ಅವ್ರ ಸಮಸ್ಯೆಗಳಿಗೆ ಪರಿಹಾರ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಯಾವಾಗ ಒಂದೇ ಸಾರಿ ಬಂದ್ರೆ ಎಲ್ಲರೂ ಒಂದೇ ಸಾರಿ ತಮ್ಮ ಸಮಸ್ಯೆಗಳನ್ನ ಹೇಳ್ತಾರ, ಬಗೆಹರಿಸ್ಲಿಕ್ಕೆ ಆಗೋಲ್ಲ. ಮೇಲಿಂದ ಮೇಲೆ ಬರ್ತಾ ಇದ್ರೆ ಲಿಮಿಟೆಡ್ ಆಗಿ ಸಮಸ್ಯೆ ಇರ್ತೈತಿ, ಬಗೆಹರಿಸಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ಈಗ ಪದೇ ಪದೇ ಭೇಟಿ ನೀಡ್ತೀವಿ ಸರ್. ಇಲ್ಲೇ ನಿನ್ನೆ KDP ಮೀಟಿಂಗ್ ಮಾಡಿದ್ರಿ. ಇಲ್ಲಿ ಪಕ್ಕದ ಮತಕ್ಷೇತ್ರದ ಕುಡ್ಚಿ ಮತಕ್ಷೇತ್ರದ ಶಾಸಕರು ಕೂಡ ಕಾಂಗ್ರೆಸ್ ದವರೇ, ಮಹೇಂದ್ರ ತಮ್ಮನವರು. ತಾವು ಬಂದಾಗ ಅವ್ರು ಯಾಕೆ ಅವ್ರ ಪ್ರೆಸೆನ್ಸ್ ಇರ್ತಾ ಇಲ್ಲ ಅಂತ ಸರ್ ಅವ್ರನ್ನ ಕೇಳ್ಬೇಕು ನೀವು. ಆಮೇಲೆ ಸರ್ ಇನ್ನೊಂದು ಸರ್, ಇಲ್ಲಿ ರಾಯಬಾಗ್ದಲ್ಲಿ ಏನಾಗಿದೆ ಅಂದ್ರೆ ಈಗ ಪಟ್ಟಣ ಪಂಚಾಯತ್ ಇದೆ ಸರ್. ಪಟ್ಟಣ ಪಂಚಾಯತ್ ಇಂದ ಯಾವುದೇ ತರ ಅಂತ ಅಲ್ಲಿ ಸ್ಟಾಪ್ ಇಲ್ಲ, ಅಂದ್ರೆ ಮೂಲ ಸೌಕರ್ಯಗಳು ಸಿಗ್ತಾ ಇಲ್ಲ. ಆಮೇಲೆ ಎರಡನೇ ವಿಚಾರ, ರಾಯಬಾಗ್ದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಸರ್. ಅಲ್ಲಿ ಎಷ್ಟು ತೊಂದರೆ ಆಗ್ತಿದೆ ಅಂದ್ರೆ ನೀರಿನ ಸೌಕರ್ಯ ಕೂಡ ಇಲ್ಲ ಸರ್ ಅಲ್ಲಿ. ಯಾಕಂದ್ರೆ ಡೆಲಿವರಿ ಪೇಷಂಟ್ಸ್ ಬರ್ತಿದೆ ಸರ್, ನೀರಿನ ಫೆಸಿಲಿಟಿ ಇಲ್ಲ. ಸೊ ತುಂಬಾ ಮೂಲ ಸೌಕರ್ಯಗಳು ಆಗ್ಬೇಕಾಗಿದೆ ಸರ್. ಸಮಸ್ಯೆ ಇದೆ ಇಲ್ಲ ಅಂತ ಹೇಳಕ್ ಆಗಲ್ಲ. ನಾವು ಹೊಸಬರು ಇದ್ದೀವಿ, ಹಂತವಾಗಿ ಹೇಳಿದಿಲ್ಲ. ಹಂತವಾಗಿ ನೀರಿನ ಸಮಸ್ಯೆ ಇರ್ಬೋದು, ನಗರಸಭೆಯಲ್ಲಿ ಸಿಬ್ಬಂದಿ ಕೊರತೆ, ಇಡೀ ರಾಜ್ಯದ ಸಮಸ್ಯೆ ಅದು, ರಾಯಬಾಗದಷ್ಟೇ ಅಲ್ಲ. ಸೊ ಏನ್ ಸಮಸ್ಯೆ ಇದೆ ನಮ್ಮ ಗಮನಕ್ಕೆ ಬಂದಾಗ ಅದನ್ನ ಹಂತವಾಗಿ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆಮೇಲೆ ಈಗ ವಾಟರ್ ಡಿಪಾರ್ಟ್ಮೆಂಟ್ ನಲ್ಲಿ ಹೋದ್ರೆ ಸರ್, ಯಾರು AEEಗಳು ಕರೆಕ್ಟ್ ಆಗಿ ಅವರು ಪೋಸ್ಟ್ ನಲ್ಲಿ ಇರಲ್ಲ. ಯಾವಾಗ ನೋಡಿದ್ರೆ ನಾನು ಮೀಟಿಂಗ್ ನಲ್ಲಿ ಇದ್ದೀನಿ, ಸೈಟ್ ವಿಸಿಟ್ ಮಾಡ್ತಿದ್ದೀನಿ, ಎಷ್ಟೋ ಜನ ಡೇ ಬೈ ಡೇ ಓಡಾಡ್ಕೊಂಡೇ ಇರ್ತಾರೆ ಸರ್. ಯಾವುದೋ ಆದಂತ ಅಧಿಕಾರಿಗಳನ್ನ ತಮ್ಮ ಪೋಸ್ಟ್ ನಲ್ಲಿ ಜನಕ್ಕೆ ಅವೈಲೇಬಲ್. ಈಗ ನೋಡಿ, ನೀವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಮೇಲೆ ಜನರ ಸ್ಪಂದನೆ ಮಾಡಕ್ಕೆ ಹೇಗೆ ಬರ್ತಾ ಇದ್ದೀರಾ, ಹಾಗೆ ಕೂಡ ಅದಷ್ಟೇ ಮುಖ್ಯವಾದಂತ ಅಧಿಕಾರಿಗಳದ್ದು ಕೂಡ ಸರ್. ಅಧಿಕಾರಿಗಳನ್ನ ನಾವು ಬರ್ತೀವಿ. ನೆಕ್ಸ್ಟ್ ಟೈಮ್ ನಾವು KDP ಮಾಡ್ತೀವಿ ತಿಂಗಳಿಗೆ ಒಂದ್ಸಾರಿ. ಅಲ್ಲಿ ಯಾರು ಇದ್ರೆ ತಮ್ಮ ದೂರುಗಳ ಸಮಸ್ಯೆ ಇದ್ರೆ ಅಲ್ಲಿ ಬರ್ಬೋದು, KDP ಮೀಟಿಂಗ್ ಬರ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.